ಕೆಲಸ ಮಾಡ್ಕೊತಾರೆ, ಮೇಲ್ಗಡೆಯಿಂದ ಪವರ್ ಬಂದಿದೆ ಅವ್ರು ಮಾಡ್ತಾರೆ. ನಾವು ತಿಳ್ಕೊಳ್ಬೇಕು, ಮಾಡಿಸ್ಕೊಳ್ಬೇಕು. ಇವಾಗ ನೋಡಿ OPH ರೋಡ್ ಕಡೆಯಿಂದ ಬಂದಿರೋದು, ಪೂರ್ತಿ ಬೆಂಗಳೂರಿಗೆ ಬಂದಿರೋದು OPH ರೋಡ್ ಕಡೆಯಿಂದ ಪ್ರಾಬ್ಲಮ್ ಬಂದಿರೋದು. ನಾವು ಕರೆಕ್ಟ್ ಇದ್ದರೆ ಬೇರೆಯವ್ರಿಗೆ ಏನು ಕೈ ತೋರ್ಸೋಕ್ಕಾಗಲ್ಲ. ಇವಾಗ ನೋಡಿ ಇವಾಗೆಲ್ಲ ಹೊಡೆದಿದ್ದಾರೆ, ಆಚೆ ಬಂದಿದ್ದಾರೆ, ಕೆಳಗಡೆ ಚೇಂಬರ್ ಇದೆ ಹೇಳ್ಬಿಟ್ಟು ಮೊದಲಿಂದ 8 ದಿವಸ ಮೊದಲಿಂದ ಹೇಳಿದ್ರು. ಹಾಗೆ DK ಶಿವಕುಮಾರ್ ಸೀಟ್ನಲ್ಲಿ ಕೂರಿಸೋದು ಮೊದಲಿಂದ ಹೇಳ್ತಾ ಇದ್ದಾರೆ, ಫುಟ್ಪಾತ್ ಅವ್ರಿಗೆ ಫ್ರೀ ಮಾಡಿ ಅವ್ರು ಬರೋದಕ್ಕೆ ತೊಂದರೆ ಕೊಡಬಾರ್ದು. ಸರ್, ಇವಾಗ ಈ ತರ ತೆರವು ಮಾಡ್ತಾ ಇರೋದು ಪಬ್ಲಿಕ್ಗೆ ಯಾವ ತರ ಯೂಸ್ ಆಗುತ್ತೆ? ಇಲ್ಲ, ಫ್ರೀ ಇದೆ, ಪಬ್ಲಿಕ್ ಫ್ರೀ ಇರ್ತದೆ. ಯಾಕಂದ್ರೆ ಗಾಡಿನ ಇವರು ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಹಾಕೊಂತಾರೆ. ಗಾಡಿ ಇರಲಿ ಏನು ಇರಲಿ, ರೋಡ್ ಆಚೆ ಬರ್ತಾರೆ. ರೋಡ್ ಆಚೆ ಬಂದರೆ ಬರೋವರೆಗೆ ಪಬ್ಲಿಕ್ಗೆ ತೊಂದರೆ ಆಗ್ತದೆ. ನಾಳೆ ಸಹ ನಾವು ವೆಹಿಕಲ್ನಲ್ಲಿ ಬಂದರೂ ನಮಗೂ ತೊಂದರೆ ಆಗ್ತದೆ. ನನಗೆ ತೊಂದರೆ ಆಗಿದೆ, ನಿಮಗೂ ತೊಂದರೆ ಆಗಲೇಬೇಕು ಇಲ್ವ? ಹಾಗೆ ಆಗ್ತದೆ. ಇವಾಗ ಎಲ್ಲ ಆರಾಮಾಗಿದೆ. ಈಗ ಆರಾಮಾಗಿದೆ. ಮಾಡಿರೋದು ಅವರು ರಾಂಗಿ ಮಾಡಿರೋದು. ಶಿವಾಜಿನಗರ ಅಂದ್ರೆ ಯಾರು ಟಚ್ ಮಾಡಲ್ಲ ಅನ್ಕೊಂಡ್ಬಿಟ್ಟವ್ರೆ. ಯಾಕೆ ಟಚ್ ಮಾಡಲ್ಲ? ಎಲ್ಲರೂ ಇಲ್ಲ, ಅದು ಸುಳ್ಳು ಮಾತದು. ನೋಡಿ, ಒಬ್ಬರು ಮಾಡಿದ್ರೆ 4 ಜನ ಕೆಟ್ಟ ಹೆಸರು ಬರ್ತದೆ. ಇಲ್ಲ, ನಿಮ್ಮ ಮನೆ ಪಕ್ಕ ನಾನಿದ್ದೀನಿ, ನೀವು ಗಲಾಟೆ ಮಾಡಿದ್ರೆ ನನ್ನ ಮನೆಯ ಹೆಸರು ಹಾಳಾಗ್ತದೆ. ಆ ಥರ ಆಗಿರೋದು. ಶಿವಾಜಿನಗರ ಅಂತ ಆ ಥರ ಏನಿಲ್ಲ. ಶಿವಾಜಿನಗರ ಪಾಪ್ಯುಲೇಷನ್ ಏರಿಯಾ. ಈ ಪಾಪ್ಯುಲೇಷನ್ ಕಡಿಮೆ ಸರಿಯಾಗಿ ಓಡಾಡಕ್ಕೆ ನೈಟ್ ಟೈಮ್ ರೌಂಡಿಂಗ್ ಮಾಡಿ ಮೇಡಮ್. ನೈಟ್ ಟೈಮ್ ರೌಂಡಿಂಗ್ ಮಾಡಿ, ಡೇ ಟೈಮ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನೈಟ್ ಟೈಮ್ ಬಂದು ನೋಡಿ ಏನು ನಿಮಗೆ ಗೊತ್ತಾಗ್ತದೆ. ನೈಟ್ ಟೈಮ್ ಬಂದು ನೋಡಿ, ಪಬ್ಲಿಕ್ಗೆ ಆಂಬುಲೆನ್ಸ್ ಹೋಗೋಕೆ ದಾರಿ ಇರಲ್ಲ ನೋಡಿ. ಎಷ್ಟು ಕ್ರೌಡ್ ಇರ್ತದೆ. ನೈಟ್ ಟೈಮ್ ಬಂದು ನೋಡಿ. ನಮಗೆ ಚೆನ್ನಾಗಿರುತ್ತೆ. ಈ ಥರ ಇದೆ, ದೊಡ್ಡದಿದ್ರೆ ಕಾರ್ ಎಲ್ಲ ಓಡೋಕ್ಕೆ ಜಾಗ ಇರುತ್ತೆ, ಲೇಡೀಸ್ ಎಲ್ಲ ಫುಟ್ಪಾತ್ನಲ್ಲಿ ಹೋಗೋಕ್ಕೆ ಜಾಗ ಇರುತ್ತೆ. ಮೇನ್ ಆಚೆ ನಾವೆಲ್ಲ ಇಟ್ಬಿಟ್ರೆ ಅವ್ರಿಗೆ ತೊಂದರೆ, ನಮಗೆ ಕೂಡ ತೊಂದರೆ. ಅಲ್ಲ ಸರ್, ನಿಮಗೂ ಗೊತ್ತಿರ್ಬೇಕಲ್ಲ ಇವೆಲ್ಲ, ಯಾಕಂದ್ರೆ ಆಚೆ ಇಡೋದ್ರಿಂದ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋದು. ತೊಂದರೆ ಆಗುತ್ತೆ. ಏನು ಅಂಗಡಿ ಏನು ಹೇಳ್ತಾರೆ, ಒಂದು ಜನ ಹಾಕಿದ್ರೆ ಅದೇ ಅಲ್ಲಾರು ಹಾಕಿ ಆಮೇಲೆ ನೋಡೋಣ ಬಂದರೆ ಹೇಳ್ತಾರೆ. ಒಂದೇ ಕಂಡೀಷನ್ ಇದ್ದರೆ ನಮಗೆ ಕೂಡ ಒಳ್ಳೇದಿರುತ್ತೆ. 2 ದಿವಸ ಬರ್ತಾರೆ, ಆಮೇಲೆ ಹೋಗಿಬಿಡ್ತಾರೆ. ಅದೇ ಪ್ರಾಬ್ಲಮ್ ಮೇನ್. ಯಾರೋ ಕೇಳಲ್ಲ, 2 ದಿವಸ ಬರ್ತಾರೆ ಅಷ್ಟೇ. ಆಮೇಲೆ ಹಂಗೆ ಬಿಟ್ಬಿಟ್ರೆ ಅದೇ ಸೇಮ್ ಗಾಚಾರ, ಹಂಗೆ ಬರೋದು, ಆಮೇಲೆ ಅಲ್ಲ ಫುಟ್ಪಾಟಲ್ಲೇ ಬರೋದು. ಅಲ್ಲ, ಯಾವಾಗಲೂ ನಾವು ಅಧಿಕಾರಿಗಳು ಯಾವಾಗಲೂ ಜೊತೆಲಿ ಇರೋಕ್ಕಾಗಲ್ಲ, ನಮ್ಮ ಕರ್ತವ್ಯಗಳು ಇರುತ್ತಲ್ವಾ? ಇರುತ್ತೆ. ಒಂದು ರೂಲ್ಸ್ ಇರಬೇಕು. ವಾರಕ್ಕೆ ಒಂದು 10 ದಿವಸ ಬರ್ತಾ ಇದ್ರೆ ಅವ್ರಿಗೆ ನಮ್ಮ ಕಡೆ ಕಂಡೀಷನ್ ಬರ್ತಾರೆ. ಒಂದ್ಸಲ ಇವಾಗ ಬಂದ್ಬಿಟ್ಟು ಆಮೇಲೆ 2 ತಿಂಗಳು ಬಂದಿಲ್ಲ ಅಂದರೆ ಅದೇ ಮೇನ್, ಅದೇ ಥರನೇ ಆಗ್ಬಿಡುತ್ತೆ. ಇದೇನು ಮಾಡಬೇಕು? ನಾವು ಹಾಕಿಲ್ಲ ಅಂದರೆ ನಮ್ಮ ಅಂಗಡಿ ಕಾಣಿಸಲ್ಲ, ಅವ್ರು ಹಾಕ್ತಾರೆ, ಹಾಕಿರ್ತಾರೆ. ಅದೇ ನಮಗೆ ಬೇಜಾರಿರೋದು. ನಮ್ಮ ಓನರೆಲ್ಲ ಅವರೆಲ್ಲ ಹಾಕಿದ್ದಾರೆ, ನೀವು ಕೂಡ ಹಾಕಪ್ಪ. ನಾವೆಲ್ಲ ಅದು ಮಾಡಬೇಕು ತಾನೆ, ಓನರ್ ಹೇಳಿದರೆ. ಸ್ಟ್ರಿಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಈ ಥರ ನೋಡಿ, ಇಷ್ಟೇ ದೊಡ್ಡದಿದೆ, ಎಲ್ಲೇ ಕಾಣಿಸುತ್ತೆ ನೋಡಿ. ಈ ಥರ ಇದೆ. ನಮಗೆ ಕೂಡ ನಮ್ಮದು ಬಟ್ಟೆ ಆಚೆ ಹಾಕಿದ್ರೆ ನಮ್ಮದೇ ಇದರಲ್ಲಿ ಫೇಡ್ ಆಗೋದು ಬಟ್ಟೆ ಎಲ್ಲ. ನಮಗೇನು ಇದೇನಿಲ್ಲ. ಒಳಗಡೆ ಇದ್ದರೆ ನಮಗೆ ಒಳ್ಳೆಯದು. ಇವಾಗ ನಾವು ಹಾಕ್ತೀವಿ, ಮಳೆ ಬಂದುಬಿಡುತ್ತೆ, ಅದು ನೀರು ಬಿಟ್ಬಿಡುತ್ತೆ ಬಟ್ಟೆ ಮೇಲ್ಗಡೆ. ಒಳಗಡೆ ಇದ್ದರೆ ನಮಗೇನೆ ತುಂಬ ಇದು ಬರೋದು. ಒಳ್ಳೆ ಕೆಲಸ ಮಾಡ್ತಾ ಇರೋದು ನೋಡಿ. ಮೊದಲಿಂದ ಇವಾಗ ಚೆನ್ನಾಗಿ ಕಾಣ್ತಾ ಇದೆ. ಏನು ಹೇಳಿ, ಇಲ್ಲ ಮೊದಲು ಇಷ್ಟು ಟೈಟ್ ಆಗ್ತಿದ್ರು, ಜನ ಮಕ್ಕಳೆಲ್ಲ ತಿರ್ಗೋದು ಭಾಳ ಕಷ್ಟ ಆಗ್ತಾಯಿತ್ತು. ಅದು ಇವಾಗ ಏನು ಹೇಳ್ತಿದ್ದೀರಾ? ಇವಾಗ ನೋಡಿ, ಎಷ್ಟು ಹೆಣ್ಮಕ್ಳು, ಎಷ್ಟು ಮಕ್ಕಳು ಎಲ್ಲ ತಿರುಗ್ತಾರೆ ನೋಡಿ. ನೀವೇ ಫ್ರೀ ಇರತ್ತೆ. ಎಷ್ಟೋ ಜೊತೆ ಇವಾಗ ರಂಜಾನ್ ಹಬ್ಬದಲ್ಲಿ ಜಾಮ್ ಆಗಿಬಿಡತ್ತೆ, ಹಬ್ಬದಲ್ಲಿ ಜಾಮ್ ಆಗಿಬಿಡತ್ತೆ. ಇವಾಗೆಲ್ಲ ಭಾಳ ಅನುಕೂಲ ಆಗಿದೆ. ಹಿಂದೆ ಕಂಟಿನ್ಯೂ ಆಗಿದೆ, ಚೆನ್ನಾಗಿದೆ. ನಾ ಇವತ್ತೊಂದು ದಿವಸ ಬಂದು ನಾಳೆ ಹಾಕಿ ಬಂದಿಲ್ಲ ಅಂದರೆ ಕಂಟಿನ್ಯೂ ಅದೇ ಮಾಡ್ತಾ ಇರ್ತಾರೆ. ಅದು ಆಗಲ್ಲ, ಅದು ತಪ್ಪದು. ಅದೇ ಒಬ್ರು ಯಾರೋ ಒಬ್ಬ ಕಂಡೀಷನಲ್ಲಿ ಇಟ್ಟರೆ ಇದಾಗತ್ತೆ. ಅದು ಇಲ್ಲ ಹಂಗೆ ಬಿಟ್ಬಿಟ್ರೆ ಅಂತ ಮಾಮೂಲಿ ಆಗ್ಬಿಡತ್ತೆ. ಅದು ನೀವು ಯಾಕಂದ್ರೆ ಜವಾಬ್ದಾರಿ ಇರೋರಾಗಿದ್ರೆ ಆದ್ರೆ ನೀವು ಒಬ್ರು ಹಾಕೋದ್ರೆ ನೀವು ಕಂಪ್ಲೇಂಟ್ ಅಲ್ಲ ಮೇಡಮ್, ನಾವು ಜವಾಬ್ದಾರಿನ ನಾವು ಹಾಕೊಂಡ್ಬಿಡ್ತೀವಿ, ಬೇರೆ ಹಾಕ್ಬೇಕಲ್ಲ, ಆಪೋಸಿಟ್ ಪಾರ್ಟಿ ಹಾಕ್ಬೇಕಲ್ಲ. ಅದೇ ವಿಚಾರವಾಗಿ ನೀವು ಕಂಪ್ಲೇಂಟ್ ಮಾಡಿ. ಹಂಗೆ ಆಗಲ್ಲ. ಅವ್ರು ಮಾಡಿ ಆಡೈತೆ ನೋಡಿ. ನೋಡಿ, ಮೋರಿ ನೀರು ಹೋಗಿ ಇಲ್ಲ. ಇದು ನೀವು ಒಂದು ಚಪ್ಪಡಿ ಎತ್ತು ನೋಡಿ, ಅದು ಆ ಕಡೆ ಹೋಗಿ. ನೀವು ಎಷ್ಟು ಸುಮಾರು 5-7-8 ದಿನ ವರ್ಷ ಆಯ್ತು ಎಲ್ಲ ಕ್ಲೀನ್ ಮಾಡಿ. ಯಾರು ತಲೆ ಕೆಡ್ಸ್ಕೊಳ್ಳೋ ಹೇಳಾಯ್ತು ನೋಡಿ. ಆ ಗುಂಡಿ ಮುಚ್ಚಿದೆ ನಾವು ಯಾವುದು ಸಿಮೆಂಟ್ ಹಾಕಿ. ಮೊನ್ನೆ ಒಂದು ಪಾಪು ಬಿದ್ದುಬಿಡ್ತು. ಅದು ಈಗ ಯಾರು ಕಂತ ಅಂತ ನಾವು ಇದು ಮಾಡಬೇಕಲ್ಲ. ಆಪೋಸಿಟ್ ಯಾರು ಮಾಡಲ್ಲ. ಅದು ಹೋದ್ರೆ ಬರ್ತೀವಿ ಅಂತ ಬರಲ್ಲ. ಮಾಡ್ತಾರೆ ಅಷ್ಟೇ, ಬೇರೆ ಮಾಡಕ್ ಹೋಗಲ್ಲ. ಅಷ್ಟೇ ಆಗೋದು ಮೇಡಮ್. ಅದು ಏನಿಲ್ಲ, ಎಲ್ಲ ಹೋಯ್ತು ಅದೆಲ್ಲ. ಅವ್ರು ಮಾಡ್ತಾರ. ಅವರು ಯಾರು DK ಶಿವಕುಮಾರ್ ಇದಾರಲ್ಲ, ಅವ್ರು ಖಂಡಿತ ಮತ್ತೆ ಮಾಡ್ತಾರ. ಅವರು
ಆ ಕಾನೂನು ವ್ಯವಸ್ಥೆನ ಹಿಂಗೆ ಇರ್ಬೇಕು ಅಂತಾನೆ ಹಿಂಗೆ ಇರಬೇಕು ಅದು. ಅಂತ ಹೇಳ್ತಾ ಇರೋದು. ಅದಕ್ಕೆ ನೀವೆಲ್ಲ ಹೆಂಗಿದೆ, ನಿಮ್ದೆಲ್ಲ ಹೆಂಗಿದೆ ಸಹಕಾರ? ಇಲ್ಲ ಸರ್ಕಾರ ಹಿಂಗೆ ಚೆನ್ನಾಗಿದೆ ಮೇಡಮ್, ಸರ್ಕಾರ ಏನೇ ಅಲ್ಲ ಆ ಥರ ಏನಿಲ್ಲ, ಒಳ್ಳೆ ಸರ್ಕಾರ, ಅವರು ಒಳ್ಳೆ ವ್ಯಕ್ತಿ. ನೀವೆಲ್ಲ ಯಾವ ತರ ಸ್ಪಂದಿಸ್ತಿದ್ದೀರಾ? ಎಲ್ಲಾನು ಅದೇ 4 ಜನ ಹಿಂಗೆ ಮಾಡ್ತಾರೆ ಆ ಥರ ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಈಗ ಪಬ್ಲಿಕ್ ಬರ್ತಾರೆ ನಿಮ್ಮ ಹತ್ರ ಮಾತಾಡ್ತಾರೆ, ಇವಾಗ ಏನ್ ಹೇಳ್ತಾರೆ? ಏನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಅನುಕೂಲ ಆಗಿದೆ ಅಂತ ಹೇಳ್ತಾರೆ, ಆ ಥರ ಬರುತ್ತೆ. ನೀವು ಮೊದ್ಲಾದ್ರೆ ಅಲ್ಲಿಂದ ಅರ್ಧ ಅಷ್ಟೇ ಒಂದೇ ಕಾರ್ ಹೋಗೋದು ಅಲ್ಲಿಂದ. ಇವಾಗ ನೋಡಿ ಎಷ್ಟು ಫ್ರೀ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟ್ರಾಫಿಕ್ ಜಾಮ್ ಏನಾಗಲ್ಲ ನೋಡಿ, ಆಟೋ ಎಷ್ಟು ಹೋಗ್ತಾ ಇದೆ, ನೀವೇ ನೋಡ್ತಿದ್ದೀರಾ, ಅವಾಗ ಬೆಳಗಿಂದ ನೋಡ್ತಿದ್ದೀರಾ ಎಷ್ಟು ಫ್ರೀ ಆಗಿದೆ. ಆಗತ್ತೆ, ಈ ತರ ಸರ್ಕಾರ ಬೇಕು ಅಂತೀರಾ? ಬೇಕು ಮೇಡಮ್, ಈ ಥರ ಸರ್ಕಾರ ಬೇಕೇ ಬೇಕು. ಅವರು ಡಿ ಕೆ ಶಿವಕುಮಾರ್ ಆದರು ಸಾಹಸದ ಸಿಂಹ ಅವರು. ಏನು ಹೇಳಿ? ಸಿಂಹ ತರ ಹೌದು ಏನು ಹೇಳಿ? ಏನಿದ್ರೆ ಮಾಡ್ತಾರಲ್ಲ ಇವಾಗ, ಮೊದಲೆಲ್ಲ ಹೇಳಬೇಕಿತ್ತು, ಯಾವ ಥರ ಏನಿಲ್ಲ. ಅವ್ರು ಯಾವಾಗ ಬಂಡೆನೇ ಅವರು. ಏನು ಹೇಳ್ತೀರಾ? ಕಾಂಗ್ರೆಸ್ ಇದಲ್ಲ ಮಲ್ಬಿಟ್ಟಿತ್ತು, ಇವಾಗ ಎದ್ದು ಬರ್ತಾ ಇದೆ ಅವರು. ಇವಾಗ ಇಲ್ಲೇ ನೋಡಿ, ನಮ್ಮ ತಮಿಳ್ನಾಡಿಗೆ ನೋಡಿ, ವಿಜಯ್ ನೋಡಿ, ಬಂದಿದ್ರಲ್ಲಿ ಎಷ್ಟು ಬೇಗ ಫಾಸ್ಟ್ ಮಾಡಿದ್ರು ಕೆಲಸ. ಆ ಥರ ಮಾಡಿದ್ರೆ ಇವರೇ ನಡೆಸ್ತಾರೆ ಸರ್ಕಾರ. ಸರ್, ಇನ್ನು ಕ್ಯಾಬಿನೆಟ್ ರಚನೆ ಆಗಿರಲ್ಲ ಸರ್? ಅಲ್ಲ ಹೇಳ್ತೀನಲ್ಲ, ಇವಾಗ ತಿಳ್ಕೊಬೇಕು ಅವರು, ಕ್ಯಾಬಿನೆಟ್ ಇದೆಲ್ಲ ತಿಳ್ಕೊಬೇಕು. ಏನು ಹೇಳಿ? ಅವ್ರು ಯಾವ ಥರ ಈ ಥರ ಮಾತಾಡಿದ್ರೆ ಆರಾಮಿ ಕಂಟಿನ್ಯೂ ಬಂದೇ ಬರ್ತಾರೆ.